ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 29ನೇ ಅಧ್ಯಾಯದಲ್ಲಿ ಇವತ್ತು 57ನೇ ಶ್ಲೋಕ. ಸತ್ವಂ ವಿಚಕ್ಷ್ವಮೃಗಚೇಷ್ಟಿತಮಾತ್ಮನೋಂತಶ್ಚಿತ್ತಂ ನಿಯಚ್ಛ ಹೃದಿ ಕರ್ಣಧುನೀಂ ಚ ಚಿತ್ತಿಂ ಜಹ್ಯಂಗನಾಭ್ರಮಮ ಸತ್ತಮಯೂಥಗಾಥಂ ಪ್ರೀಣೀಹಿ ಹಂಸ ಶರಣಂ ವಿರಮಕ್ರಮೇಣ. ನಾರದ ಮಹರ್ಷಿಗಳು ಪ್ರಾಚೀನ ಬರ್ಹಿ ರಾಜನಿಗೆ ತತ್ವವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದರು, ಒಂದು ಜಿಂಕೆ ತನ್ನ ಹೆಣ್ಣು ಜಿಂಕೆಯೊಂದಿಗೆ ಹೂವಿನ ತೋಟದಲ್ಲಿ ಸಣ್ಣ ಸಣ್ಣ ಹುಲ್ಲು ಚಿಗುರುಗಳನ್ನು ಮೇಯ್ತಾ ದುಂಬಿಗಳ ಝೇಂಕಾರವನ್ನ ಕೇಳಿಸ್ಕೊಳ್ತಾ ಆನಂದದಿಂದ ವಿಹಾರ ಮಾಡ್ತಾ ಇದೆ. ಮುಂದೆ ಪ್ರಾಣವನ್ನ ಅಪಹಾರ ಮಾಡಲಿಕ್ಕೆ ಅಂತ ತೋಳುಗಳಿದ್ದಾವೆ. ಅದರ ಪರಿವೇ ಇಲ್ಲದೆ ಮೇಯ್ತಾ ಇರುವಾಗ ಹಿಂದುಗಡೆಯಿಂದ ಒಬ್ಬ ಬೇಡ ಬಂದು ಬಾಣವನ್ನು ಬಿಡ್ತಾನೆ. ಅದರಂತೆ ಅಂತ ಅದರ ಉದಾಹರಣೆಯನ್ನು ತೆಗೆದುಕೊಂಡು ನೀನು ಕೂಡ ಹಾಗೇ ಮಾಡ್ತಾ ಇದ್ದಿ, ವಿಚಾರ ಮಾಡು ಅಂತ ಹೇಳ್ತಾ ಇದ್ದಾರೆ. ಸಹ ತ್ವಂ ವಿಚಕ್ಷ್ವ, ನೀನು ಕೂಡ ಅದೇ ರೀತಿ ಆ ಜಿಂಕೆಯಂತೆ ನಡೆದುಕೊಳ್ತಾ ಇದ್ದಿ, ಆಲೋಚನೆ ಮಾಡು. ಅದರ ಅಭಿಪ್ರಾಯವನ್ನು ಕೂಡ ಅವರೇ ಬಿಡಿಸಿ ಹೇಳಿದರು. ಅಸ್ಯಾರ್ಥ ಅಂತ ಹೇಳಿ ಅರಮನೆಯಲ್ಲಿ ಸ್ತ್ರೀಯರ ಸೇವೆಯನ್ನು ಸ್ವೀಕಾರ ಮಾಡ್ತಾ ಸುಖವಾಗಿ ವಿಹಾರ ಮಾಡ್ತಾ ಇದ್ದಿ. ಹಾಗಾಗಿ ಸ್ವಲ್ಪ ವಿಚಾರ ಮಾಡು, ನಿನ್ನ ಮನಸ್ಸನ್ನ ಭಗವಂತನಲ್ಲೇ ಇಡು ಅಂತಾರೆ. ಚಿತ್ತವನ್ನ ಹೃದಯದೊಳಗೆ ಹೃದಯನಾಮಕನಾಗಿ ಇರ್ತಕ್ಕಂತಹ ಭಗವಂತನಲ್ಲೇ ಇಡು ಅಂತ. ಹೃದಯ ಕರ್ಣಧುನೀಂ ಚ ಚಿತ್ತಿಂ, ಹೃದಯ ಎಂಬ ಹೆಸರುಳ್ಳಂತಹ ಆ ಭಗವಂತನಲ್ಲಿ ನಿನ್ನ ಚಿತ್ತವನ್ನ ಆ ಹೃದಯದೊಳಗೆ ಇಡು. ಅವನನ್ನೇ ಸ್ಮರಣೆ ಮಾಡ್ತಾ ಇರು. ಎಲ್ಲ ಇಂದ್ರಿಯಗಳ ಪ್ರೇರಕ ಆ ಭಗವಂತ. ಆ ಇಂದ್ರಿಯ ಪ್ರೇರಕವಾದ ಬುದ್ಧಿಯನ್ನ ಅವನಲ್ಲೇ ಇಡು. ಶ್ರವಣ ಮನನ ಮೊದಲಾದವುಗಳನ್ನು ಮಾಡು. ಅದರಲ್ಲಿ ಆಸಕ್ತಿಯನ್ನು ತೋರಿಸು. ಈ ಸ್ತ್ರೀಯರೆಲ್ಲ ಓಡಾಡ್ತಾ ಇರ್ತಕ್ಕಂತಹ ಈ ಅರಮನೆಯನ್ನು ಬಿಟ್ಬಿಡು, ಸಾಕು. ಅಲ್ಲಿ ಯಾವಾಗಲೂ ಬರೇ ನಿಷಿದ್ಧವಾದ ವಿಷಯ ಭೋಗಗಳ ಬಗ್ಗೆನೇ ವ್ಯವಹಾರ ನಡೀತಾವೆ.
ಆದ್ರಿಂದ ಆ ಜಾಗದಲ್ಲಿ ನೀನು ಇದ್ರೆ ನಿನಗೆ ವಿಷಯ ಪದಾರ್ಥಗಳ ಸಂಪರ್ಕದಿಂದ ಅದನ್ನ ಅನುಭವಿಸಬೇಕು ಅಂತ ಅದರಲ್ಲೇ ಆಸಕ್ತಿ ಬೆಳೀತದೆ. ಹಾಗಾಗಿ ಜಹಿ ಬಿಟ್ಟು ಬಿಡು. ಅಂಗನಾಭ್ರಮ ಭ್ರಮಂ ಅಸತ್ತಮ ಯೂಥ ಗಾಥಂ. ಸ್ತ್ರೀಯರು ಓಡಾಡ್ತಾ ಇರತಕ್ಕಂತಹ ಈ ಅರಮನೆಯನ್ನ ಬಿಟ್ಟು ಬಿಡು. ಅದನ್ನ ಬಿಟ್ಟು ಹಂಸ ಶರಣಂ, ಪರಮಹಂಸರಿಗೆ ಆಶ್ರಯವನ್ನ ಕೊಡ್ತಕ್ಕಂತಹ ಭಗವಂತನನ್ನ ಆರಾಧನೆ ಮಾಡು. ಮಾಡಿ ಈ ಸಂಸಾರದಿಂದ ಮೋಕ್ಷವನ್ನ ಪಡಿ ಅಂತ ನಾರದರು ವೈರಾಗ್ಯವನ್ನ ಉಪದೇಶ ಮಾಡ್ತಾ ಇದ್ದಾರೆ ಪ್ರಾಚೀನ ಬರ್ಹಿರಾಜನಿಗೆ. ಆಚಾರ್ಯ ಯೂಢಗಾತ್ರಂ ಅಂತ ಇದೆ. ಯೂಢಗಾಥಂ, ಯೂಥಗಾಥಂ, ಜಹ್ಯಂಗನಾಶ್ರಮಂ ಅಸತ್ತಮ ಯೂಥಗಾಥಂ ಅಂತ ಒಂದು ಪಾಠ ಇದೆ. ಜಹ್ಯಂಗನಾಭ್ರಮಂ ಅಸತ್ತಮ ಯೂಥಗಾಥಂ ಅಂತ ಇನ್ನೊಂದು. ಅಂಗನಾಭ್ರಮಂ ಅಂತ ಒಂದು, ಅಂಗನಾಶ್ರಮಂ ಅಂತ ಎರಡು ರೀತಿ ಪಾಠ ಇದೆ. ನೀವು ಹೇಳ್ತಾ ಇರೋದು ಯೂಢಗಾತ್ರಂ ಅಂತ ಇದೆ. ಯೂಢ ಅಲ್ಲ, ಯೂಥ, ಅದೇ ಕರೆಕ್ಟ್. ದೊಡ್ಡ ಮಹಾಪ್ರಾಣ ಯೂಥ ಸರಿ. ಯೂಥಗಾಥಂ ಸಮೂಹ ಅಂತ ಅರ್ಥ. ಮೃಗಚೇಷ್ಟಿತಂ, ಮೃಗವತ್ ಅಂದ್ರೆ ಹಿಂದೆ ಆ ಜಿಂಕೆ ಬಗ್ಗೆ ಏನ್ ಹೇಳಿದ್ರಲ್ಲ ಅದರಂತೆ ನೀನು ಇದ್ದಿ. ಮೃಗಚೇಷ್ಟಿತಂ ಆತ್ಮನಃ, ಅಂತಹ ನೀನು ಕೂಡ ಹಾಗೆ ಆ ಜಿಂಕೆಯಂತೆಯೇ ವ್ಯವಹಾರ ಮಾಡ್ತಾ ಇದ್ದಿ. ನಿನ್ನ ಆಯುಷ್ಯವು ಕೂಡ ಹೋಗ್ತಾ ಇದೆ. ಹಿಂದೆ ಆ ಜಿಂಕೆಗೆ ಮುಂದೆ ತೋಳಗಳು ಹಿಂಡು ಇದ್ದದ್ದು ಗೊತ್ತೇ ಆಗಿಲ್ಲ. ಹಾಗೆ ತೋಳಗಳ ಹಿಂಡು ಅಂದ್ರೆ ಆಯುಷ್ಯ. ನಿನ್ನ ಆಯುಷ್ಯವು ಕೂಡ ಹೋಗ್ತಾ ಇದೆ, ನಿನಗದು ಅರ್ಥವೇ ಆಗ್ತಾ ಇಲ್ಲ. ನೀನು ಈ ಸ್ತ್ರೀಯರ ಮಧ್ಯದಲ್ಲಿ ಸುಖಗಳನ್ನು ಅನುಭವಿಸ್ತಾ ಆರಾಮವಾಗಿದ್ದಿದಿ. ದುಂಬಿಗಳ ಮಧುರವಾದ ಗಾನವನ್ನ ಕೇಳಿಸ್ಕೊಳ್ತಾ ಸುಖವಾಗಿ ಆ ಜಿಂಕೆ ಇರುವಂತೆ ನೀನು ಕೂಡ ಸ್ತ್ರೀಯರ ಸೇವಾದಿಗಳನ್ನ ಸ್ವೀಕಾರ ಮಾಡ್ತಾ ಆ ಆಯುಷ್ಯ ಅಂತನ್ನೋದು ಏನು ಹೋಗ್ತಾ ಇದೆ ಅದು ನಿನಗೆ ಗೊತ್ತೇ ಆಗ್ತಾ ಇಲ್ಲ. ಹಿಂದಿನಿಂದ ಲುಬ್ಧಕ ಒಂದು ಬಾಣವನ್ನ ಬಿಡುವ ಹಾಗೆ ನಿನಗೂ ಕೂಡ ಕಾಲ, ಮೃತ್ಯು ಒಂದು ದಿವಸ ಬಂದು ಬಾಣ ಬಿಡ್ತಾನೆ. ಇದನ್ನ ವಿಚಾರ ಮಾಡಿ ನಿನ್ನ ಮನಸ್ಸನ್ನ, ನಿನ್ನ ಚಿತ್ತವನ್ನ ಹೃದಯದ ಒಳಗೆ ಇರುವ ಭಗವಂತನಲ್ಲಿ, ಸರ್ವಪಾಪಹರನಾಗಿರ್ತಕ್ಕಂಥವನು, ಆದ್ರಿಂದ ಅವನಿಗೆ ಹೃದಯ ಅಂತ ಹೆಸರು ಭಗವಂತನಿಗೆ. ಹೃತ್ ಅಂದ್ರೆ ಹರ, ಸರ್ವಪಾಪಗಳನ್ನು ಹರಣ ಮಾಡಿಬಿಡ್ತಾನೆ. ಆದ್ರಿಂದ ಹೃದಯ ಅಂತಾನೆ ಭಗವಂತನಿಗೆ ಹೆಸರು. ಹೃತ್ ಅಂದ್ರೆ ಭಗವಂತ ಅಂತ ಅರ್ಥ. ಆ ಹೃದಿ ಅಂದ್ರೆ ಆ ಹೃದಯದಲ್ಲಿ ಅಂದ್ರೆ ಭಗವಂತನಲ್ಲಿ ಅಂತ ಅರ್ಥ. ನಿಯಚ್ಛ ಚಿತ್ತಂ ಹೃದಿ ನಿಯಚ್ಛ, ನಿನ್ನ ಮನಸ್ಸನ್ನ ಆ ಹೃತ್ ಎಂಬ ಹೆಸರುಳ್ಳ, ಹೃದಯ ಎಂಬ ಹೆಸರುಳ್ಳ ಭಗವಂತನಲ್ಲಿ ಇಡು. ನಿಯಚ್ಛ ಹೃದಿ. ಕರ್ಣಧುನೀಂಚ ಚಿತ್ತಿಂ ಅಂತಂದ್ರೆ ಕರ್ಣಾದಿ ಇಂದ್ರಿಯ ಪ್ರೇರಕವಾದ ಬುದ್ಧಿ ಏನಿದೆ ಆ ಬುದ್ಧಿ, ಚಿತ್ತಿ ಅಂದ್ರೆ ಬುದ್ಧಿ, ಆ ಬುದ್ಧಿ ಅದು ಇಂದ್ರಿಯ ಪ್ರೇರಕ. ಆ ಬುದ್ಧಿಯನ್ನ ಆ ಭಗವಂತನಲ್ಲೇ ಇಡು ಅಂತರ್ಥ. ಆಮೇಲೆ ಈ ಅರಮನೆಯನ್ನ ಬಿಟ್ಟು ಬಿಡು. ಜಹಿ ಅಂದ್ರೆ ಬಿಡು ಅಂತ ಅರ್ಥ.
ಅಂಗನಾಶ್ರಮಂ, ಇಲ್ಲೆಲ್ಲ ಹುಡುಗಿಯರು ಓಡಾಡ್ತಾ ಇದ್ದಾರೆ. ಈ ಅರಮನೆಯಲ್ಲಿ ಆ ಕಡೆ ಈ ಕಡೆ ಹುಡುಗಿಯರೆಲ್ಲ ಓಡಾಡ್ತಾ ಇರ್ತಾರೆ. ಅದು ಅಸತ್ತಮ ಯೂಥ ಗಾತಂ, ವಿಷಯ ಪದಾರ್ಥಗಳು. ಅಸತ್ತಮಗಳು ಅಂದ್ರೆ ವಿಷಯ ಪದಾರ್ಥಗಳು. ಆ ವಿಷಯ ಪದಾರ್ಥಗಳೇ ತುಂಬಿಕೊಂಡಿದ್ದಾವೆ ಈ ಅರಮನೆಯಲ್ಲಿ. ಅವುಗಳ ಮಧ್ಯದಲ್ಲಿ ನಾವು ಸಂಚಾರ ಮಾಡ್ತಾ ಇದ್ರೆ ಆ ಕಡೆಗೇನೆ ಹೋಗುತ್ತೆ ಮನಸ್ಸು, ವಿಷಯ ಪದಾರ್ಥಗಳ ಕಡೆಗೇನೆ ಹೋಗುತ್ತೆ. ಆ ವಿಷಯ ಪದಾರ್ಥಗಳ ಸಮೂಹಗಳ ಗಾಥಾ, ಅದರ ವಾರ್ತೆ, ಅದಕ್ಕೆ ಆಶ್ರಯವಾದದ್ದು ಈ ಮನೆ, ಅರಮನೆ. ಆದ್ದರಿಂದ ಈ ಅಂಗನಾಶ್ರಮಂ, ಮನೆಯನ್ನ ಬಿಟ್ಟು ಬಿಡು ಅಂತರ್ಥ. ಅಸತ್ತಮ ಯೂಥ ಗಾಥಂ ಅಂಗನಾಶ್ರಮಂ ಅಥವಾ ಅಂಗನಾಭ್ರಮಂ ಜಹಿ. ವಿಜಯಧ್ವಜ ತೀರ್ಥರ ಪಾಠ ಪ್ರಕಾರ ಅಂಗನಾಭ್ರಮಂ, ಯಾದವಾರ್ಯ ತೀರ್ಥರ ಪ್ರಕಾರ ಅಂಗನಾಶ್ರಮಂ ಅಂತ ಪಾಠ. ಈ ಅರಮನೆಯನ್ನ ಬಿಟ್ಟು ಬಿಡು. ಬಿಟ್ಟೇನ್ ಮಾಡಬೇಕು ಅಂದ್ರೆ ಹಂಸ ಶರಣಂ. ಹಂಸ ಅಂದ್ರೆ ನಿರ್ದುಷ್ಟನಾದಂತಹ ಪರಮಾತ್ಮ, ಆ ಪರಮಾತ್ಮನಲ್ಲೇ ಶರಣಾಗತನಾಗು ಅಂತ ಒಂದರ್ಥ. ಅಥವಾ ಹಂಸ ಅಂದ್ರೆ ಪರಮಹಂಸರು, ಸನ್ಯಾಸಿಗಳು. ಆ ಪರಮಹಂಸ ಸನ್ಯಾಸಿಗಳು ಯಾರನ್ನ ಆಶ್ರಯಿಸಿದ್ದಾರೋ ಅಂತಹ ಭಗವಂತ, ಪರಮಹಂಸ ಸನ್ಯಾಸಿಗಳಿಗೆ ಆಶ್ರಯವನ್ನ ಕೊಡ್ತಕ್ಕಂತಹ ಭಗವಂತನನ್ನ ಆರಾಧನೆ ಮಾಡು. ಮಾಡಿ ಕ್ರಮೇಣ ವಿರಮ. ಕ್ರಮೇಣ ಅಂದ್ರೆ ಸಾಧನ ಮಾಡಿಕೊಳ್ಳುವ ಆ ಕ್ರಮ ಪ್ರಕಾರವಾಗಿ ಸಂಸಾರದಿಂದ ಮುಂದೆ ವಿಮುಕ್ತನಾಗು. ವಿರಮ ಅಂದ್ರೆ ಈ ಸಂಸಾರದಿಂದ ವಿರಮನಾಗು, ಮುಕ್ತಿಯನ್ನ ಪಡಿ ಅಂತ ಇದಿಷ್ಟು ನಾರದರು ಪ್ರೀತಿಯಿಂದ ಉಪದೇಶ ಮಾಡಿದ್ದಾರೆ. ಅವನ ಮೇಲಿನ ಕಾರುಣ್ಯದಿಂದ ಮಾಡಿದ್ದಿದು. ಪ್ರಾಚೀನ ಬರ್ಹಿಗೆ ಈ ಉಪದೇಶವನ್ನ ಮಾಡ್ತಾ ಇದ್ದಾರೆ ನಾರದ ಮಹರ್ಷಿಗಳು. ಇಲ್ಲಿ ಹೃದಯ ಕರ್ಣಧುನಿಂಚ ಚಿತ್ತಿಂ ಅಂತೇನಿದೆ, ಇದನ್ನ ಬೇರೆ ವ್ಯಾಖ್ಯಾನಕಾರರು ಸ್ವಲ್ಪ ಬೇರೆ ಥರ ಪಾಠ ಇಟ್ಟುಕೊಂಡಿದ್ದಾರೆ. ಕರ್ಣಧುನಿಂಚ ಚಿತ್ತೇ ಅಂತ ಪಾಠ ಇಟ್ಟುಕೊಂಡಿದ್ದಾರೆ. ಚಿತ್ತಿಂ ಅನ್ನೋದ್ರ ಬದಲು ಚಿತ್ತೇ ಅಂತ ಇಟ್ಟುಕೊಂಡು ಚಿತ್ತವನ್ನ ಹೃದಯದೊಳಗೆ ಎಲ್ಲ ಶ್ರೋತ್ರಾದಿ ಸಕಲ ಇಂದ್ರಿಯಗಳ ಚಟುವಟಿಕೆಗಳನ್ನ ಚಿತ್ತದೊಳಗೆ ನೆಲೆಗೊಳಿಸು ಅಂತ ಆ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲ ಇಂದ್ರಿಯಗಳಿಗೆ, ಆ ಇಂದ್ರಿಯಗಳ ಶ್ರೋತ್ರಾದಿ ಸಕಲ ಇಂದ್ರಿಯಗಳ ಚಟುವಟಿಕೆಗಳನ್ನು ಕೂಡ ಚಿತ್ತದೊಳಗೆ ನೆಲೆಗೊಳಿಸು ಅಂತ. ಅಂದ್ರೆ ಒಟ್ಟಭಿಪ್ರಾಯ ಎಲ್ಲ ಇಂದ್ರಿಯ, ಮನಸ್ಸು ಮೊದಲಾದವುಗಳೆಲ್ಲ ಈಗ ಬಹಿರ್ಮುಖವಾಗಿದ್ದಾವೆ. ಆ ಬಹಿರ್ಮುಖವಾಗಿರುವ ಎಲ್ಲ ಇಂದ್ರಿಯ ಮನಸ್ಸುಗಳನ್ನ ಅಂತರ್ಮುಖವಾಗಿಸು ಅಂತ ಹೇಳಿದಂತೆ ಆಯ್ತು. ಬರೇ ಅಂತರ್ಮುಖವಾಗಿ ಮಾಡಿಬಿಟ್ರೆ ಸಾಲದು, ಅಂತರ್ಮುಖ ಮಾಡಿಕೊಂಡು ಭಗವಂತನನ್ನ ನೆನಿಬೇಕು. ಆ ಭಗವಂತನಲ್ಲೇ ಎಲ್ಲ ಇಂದ್ರಿಯಗಳ ಮನಸ್ಸುಗಳ ಚಟುವಟಿಕೆಗಳಲ್ಲಿಯೂ ಕೂಡ ಆ ಭಗವಂತನನ್ನೇ ಆರಾಧನೆ ಮಾಡಬೇಕು ಅಂತ ಹಾಗೆ ಹೇಳಬೇಕು. ಆ ಅರ್ಥ ಬರಲಿಲ್ಲ ಆವಾಗ ಅವರ ವ್ಯಾಖ್ಯಾನ ಪ್ರಕಾರ. ಬರೇ ಬಾಹ್ಯವಾದ ವ್ಯಾಪಾರವನ್ನು ನಿಲ್ಲಿಸು, ಅಂತರ್ಮುಖವನ್ನಾಗಿ ಮಾಡಿಕೋ ಅಂತಿಷ್ಟೇ ಹೇಳದಂಗಾಯ್ತು. ಆದರೆ ಬಾಹ್ಯವಾದ ವ್ಯಾಪಾರಗಳನ್ನ ಪೂರ್ಣವಾಗಿ ನಿಲ್ಲಿಸೋದು ಬಹಳ ಕಷ್ಟ, ಸಾಧ್ಯ ಇಲ್ಲ. ಅದಕ್ಕೆ ಕರ್ಣಧುನಿಂಚ ಚಿತ್ತೇ ಅಂತ ಮಾಡ್ಕೋಬಾರದು, ಚಿತ್ತಿಂ ಅಂತಾನೆ ಪಾಠ. ಕರ್ಣಧುನಿಂಚ ಚಿತ್ತಿಂ ಅಂತ ಇಟ್ಕೊಂಡ್ರೆ ಚಿತ್ತ ಅಂದ್ರೆ ಸ್ಮರಣೆ ಮಾಡುವ ಮನಸ್ಸು, ಚಿತ್ತಿ ಅಂದ್ರೆ ಹೊರಗಿನ ಇಂದ್ರಿಯಗಳ ಚಟುವಟಿಕೆಗಳನ್ನು ನಿಯಂತ್ರಿಸ್ತಕ್ಕಂಥ ಬುದ್ಧಿ ಅಂತ ಅರ್ಥ. ಚಿತ್ತಕ್ಕೂ ಚಿತ್ತಿಗೂ ವ್ಯತ್ಯಾಸ ಇದೆ. ಚಿತ್ತ ಅಂದ್ರೆ ಮನಸ್ಸು ಅಂತ ಅರ್ಥ, ಚಿತ್ತಿ ಅಂದ್ರೆ ಬುದ್ಧಿ ಅಂತ ಅರ್ಥ.
ಹಾಗಾಗಿ ಎಲ್ಲ ಕರ್ಣ ಮೊದಲಾದ ಇಂದ್ರಿಯಗಳನ್ನ ಕರ್ಣಧ್ವನಿಂಚ ಚಿತ್ತಿಂ ಅಂದ್ರೆ ಕರ್ಣಾದಿ ಇಂದ್ರಿಯ ಪ್ರೇರಕವಾದ ಬುದ್ಧಿ ಏನಿದೆ ಆ ಬುದ್ಧಿಯನ್ನ ಭಗವಂತನಲ್ಲಿ ನೆಲೆಗೊಳಿಸು ಅನ್ನೋದು ಅಭಿಪ್ರಾಯ ಬರ್ತದೆ. ಅಲ್ಲ ಚಿತ್ತಿ ಅನ್ನೋದಕ್ಕೆ ಬುದ್ಧಿ ಅನ್ನೋ ಅರ್ಥ ಹೆಂಗ್ ಗೊತ್ತಾಗ್ತದೆ ಅಂತಂದ್ರೆ ಅದಕ್ಕೆ ಮಧ್ವಾಚಾರ್ಯರು ಶಬ್ದ ನಿರ್ಣಯದ ವಾಕ್ಯವನ್ನ ಉದಾಹರಿಸ್ತಾ ಇದ್ದಾರೆ. ಚಿತ್ತಿರ್ ಬುದ್ಧಿರಿತಿ ಜ್ಞೇಯ ಚಿತ್ತಂತು ಸ್ಮೃತಿ ಕಾರಣಂ ಇತಿ ಶಬ್ದ ನಿರ್ಣಯೇ. ಚಿತ್ತಿ ಅಂದ್ರೆ ಬುದ್ಧಿ ಅಂತನೂ, ಚಿತ್ತ ಅಂದ್ರೆ ಸ್ಮರಣೆಗೆ ಕಾರಣವಾದ ಮನಸ್ಸು ಅಂತನೂ ತಿಳ್ಕೊಳ್ಬೇಕು ಅಂತ ಶಬ್ದ ನಿರ್ಣಯದಲ್ಲಿ ಹೇಳಿದ್ದಾರೆ. ಹಾಗಾಗಿ ಪ್ರಕೃತದಲ್ಲಿ ನಾವು ಚಿತ್ತಿ ಅಂತ ಇಟ್ಕೊಳ್ಬೇಕು ಪಾಠವನ್ನ. ಚಿತ್ತಿ ಅಂದ್ರೆ ಬುದ್ಧಿ ಅಂತ ಅರ್ಥ. ಆ ಬುದ್ಧಿಯನ್ನ ನೀನು ಭಗವಂತನಲ್ಲೇ ಇಡು. ನಿನ್ನ ಚಿತ್ತವನ್ನ ಅದು ಹಿಂದೆ ಹೇಳಿದ್ದಾರೆ, ಚಿತ್ತಂ ನಿಯಚ್ಛ ಅಂತ ಒಂದ್ಸಲ ಹೇಳಾಗಿದೆ. ಚಿತ್ತಂ ನಿಯಚ್ಛ ಹೃದಿ, ಆಮೇಲೆ ಕರ್ಣಧ್ವನಿಂಚ ಚಿತ್ತಿಂ, ಚಿತ್ತ ಬೇರೆ ಚಿತ್ತಿ ಬೇರೆ. ಮೊದಲು ಚಿತ್ತವನ್ನ ಹೃದಯದ ಒಳಗೆ ಅಂದ್ರೆ ಹೃದಯ ನಾಮಕನಾದ ಭಗವಂತನಲ್ಲೇ ಇಡು. ಹೃದಿ ನಿಯಚ್ಛ, ಹೃದಯದೊಳಗೆ ಇಡು ಅಂದ್ರೆ ಹೃದಯ ನಾಮಕನಾದ ಭಗವಂತನಲ್ಲೇ ಇಡು ಅಂತ ಅರ್ಥ. ಯಾಕೆಂದ್ರೆ ಹೃತ್ ಅನ್ನೋ ಶಬ್ದಕ್ಕೆ ಭಗವಂತ ಅಂತಾನೆ ಅರ್ಥ. ಅದನ್ನ ನಮಗೆ ಹೃತ್ ಅಂತಂದ್ರೆ ಎಲ್ಲವನ್ನು ಹರಣ ಮಾಡೋನು, ಎಲ್ಲವನ್ನು ಪಾಪಗಳನ್ನೆಲ್ಲ ಹರಣ ಮಾಡೋದ್ರಿಂದ ಹೃತ್ ಅಂತ ಅರ್ಥ ಭಗವಂತನಿಗೆ. ಆದ್ರಿಂದ ಹೃದಯ ಅಂದ್ರೆ ಹೃತ್ ನಾಮಕನಾದ ಭಗವಂತನಲ್ಲಿ, ಆ ಭಗವಂತನಲ್ಲೇ ಚಿತ್ತವನ್ನ ಇಡು. ಮತ್ತು ಚಿತ್ತಿಯನ್ನ ಅಂದ್ರೆ ಬುದ್ಧಿಯನ್ನ ಆ ಭಗವಂತನ ಕಥಾಶ್ರವಣದಲ್ಲೇ ಇಡು. ಆ ಭಗವಂತನ ಗುಣ ನಿರ್ಣಯ ಮಾಡ್ಲಿಕ್ಕೋಸ್ಕರ ಬುದ್ಧಿಯನ್ನ ಉಪಯೋಗಿಸು. ಅಂತ ಹಾಗೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಅದು ಬಿಟ್ಟು ಇದನ್ನ ಈ ಹೊರಗಿನ ವಿಷಯ ಪದಾರ್ಥಗಳ ಚಟುವಟಿಕೆಯಲ್ಲಿ ಇಡಬೇಡ ಆ ಮನಸ್ಸನ್ನ. ಈ ಜಾಗವನ್ನೇ ಬಿಟ್ಟು ಬಿಡು, ಜಹಿ, ಇಲ್ಲಿಂದ ಹೊರಡು. ಈ ಅರಮನೆಯಲ್ಲಿ ಆ ಕಡೆ ಈ ಕಡೆ ಸ್ತ್ರೀಯರು ಓಡಾಡ್ತಕ್ಕಂತಹ ಜಾಗ ಇದು. ವಿಷಯ ಪದಾರ್ಥಗಳ ಸಂಪರ್ಕವುಳ್ಳಂಥದ್ದು ಈ ಅರಮನೆ. ಈ ವಿಷಯ ಪದಾರ್ಥಗಳ ಸಮೂಹದ ಮಧ್ಯದಲ್ಲಿ ಅದರ ವಾರ್ತೆಗಳನ್ನ ಕೇಳ್ತಾ ನೋಡ್ತಾ ಆ ಸ್ತ್ರೀಯರಿಂದ ಸೇವೆಯನ್ನ ಸ್ವೀಕಾರ ಮಾಡ್ತಾ ಇಲ್ಲೇ ಕೂತ್ರೆ ನಿನಗೆ ಭಗವಂತನಲ್ಲಿ ಮನಸ್ಸು ಹೋಗೋದಿಲ್ಲ, ಭಗವಂತನಲ್ಲಿ ನಿನ್ನ ಬುದ್ಧಿಯನ್ನು ಇಡ್ಲಿಕ್ಕಾಗೋದಿಲ್ಲ. ಹಾಗಾಗಿ ಈ ಜಾಗವನ್ನು ಬಿಡು ಅಂತ ಹೇಳ್ತಾ ಇದ್ದಾರೆ. ಸತ್ವಂ ವಿಚಕ್ಷ್ವ ಮೃಗಚೇಷ್ಟಿತಮಾತ್ಮನೋಂತಶ್ಚಿತ್ತಂ ನಿಯಚ್ಛ ಹೃದಿ ಕರ್ಣಧುನಿಂ ಚ ಚಿತ್ತಿಂ ಜಹ್ಯಂಗನಾಶ್ರಮಮಸತ್ತಮಯೂಥಗಾಥಂ ಪ್ರೀಣೀಹಿ ಹಂಸ ಶರಣಂ ವಿರಮಕ್ರಮೇಣ. ರಾಜೋವಾಚ ಶ್ರುತಮನ್ವೀಕ್ಷಿತಿಂ ಬ್ರಹ್ಮನ್ ಭಗವಾನ್ ಯದಭಾಷತ ನೈತಜ್ಜಾನಂತ್ಯುಪಾಧ್ಯಾಯಾಃ ಖಿನ್ನ ಬ್ರೂಯುರ್ವಿದುರ್ಯದಿ. ಈಗ ಪ್ರಾಚೀನ ಬರ್ಹಿರಾಜ ಮಾತಾಡ್ತಾ ಇದ್ದಾನೆ. ನಾರದ ಮಹರ್ಷಿಗಳ ಈ ಉಪದೇಶವನ್ನ ಚೆನ್ನಾಗಿ ಕೇಳಿಸಿಕೊಂಡು ಪ್ರಾಚೀನ ಬರ್ಹಿ ಹೇಳ್ತಾ ಇದ್ದಾನೆ, ಋಷಿಗಳೇ, ಬ್ರಹ್ಮನ್ ಅಂತ ಪೂಜ್ಯರಾದ ಮುನಿಗಳೇ, ತಾವು ಇದುವರೆಗೂ ಏನು ಹೇಳಿದ್ರಿ ಇದು ಶ್ರುತಂ, ಶ್ರುತಿಗಳಲ್ಲಿ ಸಿದ್ಧವಾಗಿರ್ತಕ್ಕಂತಹ ವಿಚಾರ ಇದು ಅಂತರ್ಥ. ಶ್ರುತಂ ಅಂದ್ರೆ ವೇದಗಳಲ್ಲಿ ಶ್ರುತಿಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಆಮೇಲೆ ಅನ್ವೀಕ್ಷಿತಂ, ಇದನ್ನ ವಿಚಾರ ಮಾಡಿ ನೋಡಿದರೆ ಇದು ಆತ್ಮಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರಗಳನ್ನು ಹೇಳಿದ್ದೀರಿ ನೀವು. ಬಹಳ ವಿಚಾರ ಮಾಡತಕ್ಕಂತಹ ಅಂಶ ಇದೆ ಇದರಲ್ಲಿ. ಅನ್ವೀಕ್ಷಿತಂ ಅಂದ್ರೆ ವಿಚಾರಣೀಯವಾದ ಅಂಶ ಇದು.
ಬಹಳ ಯೋಗ್ಯವಾದ ಅಂಶ, ಶ್ರುತಿಯಲ್ಲಿ ಪ್ರಸಿದ್ಧವಾದ ಅಂಶ, ಬಹಳ ವಿಚಾರಣೀಯವಾದ ಅಂಶ. ಬಹಳ ಚೆನ್ನಾಗಿ ನನಗೆ ಉಪದೇಶ ಮಾಡಿದ್ದೀರಿ. ಇದು ನಮ್ಮ ಗುರುಗಳಿಗೆ, ನಮ್ಮ ಉಪಾಧ್ಯಾಯರಿಗೆ ಗೊತ್ತೇ ಇಲ್ಲ ಅಂತಾನೆ. ಯಾಕೆಂದ್ರೆ ಪ್ರಾಚೀನ ಬರ್ಹಿ ರಾಜ ತಮ್ಮ ಆಶ್ರಮದಲ್ಲಿ, ತಮ್ಮ ಅರಮನೆಯಲ್ಲಿ ಬೇಕಾದಷ್ಟು ಗುರುಗಳನ್ನ, ಉಪಾಧ್ಯಾಯರನ್ನ ಇಟ್ಕೊಂಡಿದ್ದ ಪಾಠ ಮಾಡಲಿಕ್ಕೆ ಅಂತ. ಅವರಿಂದ ಅವನು ಉಪದೇಶವನ್ನು ಪಡ್ಕೊಳ್ತಾ ಇದ್ದ. ಆದರೆ ಈಗ ಹೇಳ್ತಾನೆ, ಅವ್ರಿಗೆ ಯಾರಿಗೂ ಇದು ಗೊತ್ತೇ ಇಲ್ಲ ನೋಡಿ, ನೀವು ಇಷ್ಟು ತನಕ ಹೇಳಿದ್ದು ಅಂತಾನೆ. ಯಾಕೆ ಅಂದ್ರೆ ಗೊತ್ತಿದ್ದಿದ್ರೆ ಹೇಳ್ತಿದ್ರು, ನನಗೆ ಇಷ್ಟು ದಿವಸ ಇದನ್ನ ಯಾರು ಹೇಳಲೇ ಇಲ್ಲ ಅಂತಾನೆ. ನೈತಜ್ಜಾನಂತಿ ಉಪಾಧ್ಯಾಯ, ನೀವು ಇದುವರೆಗೂ ಏನು ಉಪದೇಶ ಮಾಡಿದ್ರಿ ಇದನ್ನ ನಮ್ಮ ಉಪಾಧ್ಯಾಯರಿಗೆ ಗೊತ್ತೇ ಇಲ್ಲ. ಇದು ಗೊತ್ತಿದ್ದಿದ್ರೆ ಹೇಳ್ತಿರ್ಲಿಲ್ಲೇನು? ಕಿಮ್ನ ಬ್ರೂಯುಹು ವಿದುಹು ಯದಿ ಯದಿ ವಿದುಹು, ಒಂದ್ ವೇಳೆ ಅವರಿಗೆ ಗೊತ್ತಿತ್ತು ಅಂತಾದ್ರೆ ಕಿಮ್ನ ಬ್ರೂಯುಹು, ಯಾಕೆ ಹೇಳ್ತಿರ್ಲಿಲ್ಲ? ಇಷ್ಟು ವರ್ಷ ಆದ್ರೂ ನನಗೆ ಯಾರು ಹೇಳಲಿಲ್ಲ ಇದನ್ನ. ಹಾಗಾಗಿ ನಮ್ಮ ಉಪಾಧ್ಯಾಯರಿಗೆ ಇದು ಗೊತ್ತೇ ಇಲ್ಲ ಅಂತಾನೆ ಪ್ರಾಚೀನ ಬರ್ಹಿ. ಶ್ರುತಮನ್ವೀಕ್ಷಿತಂ ಬ್ರಹ್ಮನ್ ಭಗವಾನ್ ಯದಭಾಷತ ನೈತಜ್ಜಾನಂತ್ಯುಪಾಧ್ಯಾಯಾಃ ಕಿನ್ನ ಬ್ರೂಯುರ್ವಿದುರ್ಯದಿ ಸಂಶಯೋತ್ರ ನಮೇ ವಿಪ್ರ ಸಂಛಿನ್ನಸ್ತತ್ಕೃತೆ ಮಹಾನ್ ಋಷಯೋಪಿ ಹಿ ಮುಹ್ಯಂತಿ ಯತ್ರ ನೇಂದ್ರಿಯವೃತ್ತಯಃ. ಆದರೆ ನೀವೇನೋ ಬಹಳ ಚೆನ್ನಾಗಿ ನನಗೆ ಉಪದೇಶ ಮಾಡಿದ್ರಿ, ನೀವು ಹೇಳಿದ್ದೆಲ್ಲ ಬಹಳ ವಿಚಾರಣೀಯವಾದ ಅಂಶಗಳಿದ್ದಾವೆ, ಶ್ರುತಿಗಳಲ್ಲಿ ಪ್ರಸಿದ್ಧವಾದಂಥದ್ದನ್ನೇ ನೀವು ಹೇಳಿದ್ದೀರಿ. ಇದರ ಮೇಲೆ ನನಗೊಂದು ಸಂದೇಹ ಉಳಿತು, ಇನ್ನೂ ಪರಿಹಾರ ಆಗಿಲ್ಲ ಅಂತಾನೆ. ಇನ್ನೂ ಒಂದು ಸಂಶಯ ಇದೆ ನನಗೆ, ಇನ್ನೊಂದು ವಿಷಯದಲ್ಲಿ ನನಗೆ ಸಂದೇಹ ಇದೆ, ಪರಿಹಾರ ಆಗಿಲ್ಲ, ಬಹಳ ದೊಡ್ಡ ಸಂದೇಹ ಅದು. ಅದರ ಬಗ್ಗೆ ನಾ ಕೇಳ್ತೇನೆ, ಸ್ವಲ್ಪ ಹೇಳ್ರಿ. ನನಗೆ ಆ ಸಂದೇಹ ಪರಿಹಾರ ಆಗ್ಲೇ ಇಲ್ಲ ಕೊನೆಗೂ. ಅದು ಎಷ್ಟು ದೊಡ್ಡ ಸಂಶಯ ಅಂದ್ರೆ, ಆ ವಿಷಯದಲ್ಲಿ ಮಹಾಜ್ಞಾನಿಗಳು ಕೂಡ ಮೋಹಕ್ಕೊಳಗಾಗಿ ಬಿಡ್ತಾರೆ. ಅಂತಹ ದೊಡ್ಡ ಒಂದು ಸಂದೇಹ ಇದೆ ನನಗೆ, ಪರಿಹಾರ ಆಗಿಲ್ಲ ಅದು. ಜ್ಞಾನಿಗಳು ಕೂಡ ಮೋಹಕ್ಕೊಳಗಾಗ್ತಕ್ಕಂಥದ್ದು. ಯಾಕೆ ಅಂದ್ರೆ ಯತ್ರ ನೇಂದ್ರಿಯ ವೃತ್ತಯ, ಅದು ಅತೀಂದ್ರಿಯವಾದದ್ದು. ಇಂದ್ರಿಯ ವೃತ್ತಿಗಳು ಅಲ್ಲಿ ಹೋಗೋದಿಲ್ಲ, ನಮ್ಮ ಇಂದ್ರಿಯಗಳು ಅಲ್ಲಿವರೆಗೂ ಹೋಗೋದೇ ಇಲ್ಲ. ಆದ್ರಿಂದ ಅತೀಂದ್ರಿಯವಾದ ವಿಷಯ ಆದ್ರಿಂದ ಜ್ಞಾನಿಗಳು ಮೋಹಕ್ಕೊಳಗಾಗ್ತಾರೆ ಅದಕ್ಕೆ. ಹಾಗಾಗಿ ಆ ಸಂದೇಹ ಪರಿಹಾರ ಆಗಲೇ ಇಲ್ಲ ನನಗೆ, ದೊಡ್ಡ ಸಂದೇಹ ಇದೆ, ಅದನ್ನ ಹೇಳ್ರಿ. ನಿಮ್ಮ ಹತ್ರನೇ ಕೇಳ್ತೇನೆ ನಾನು, ಯಾಕೆಂದ್ರೆ ನೀವು ಇದುವರೆಗೂ ಬಹಳ ಚೆನ್ನಾಗಿ ನನಗೆ ಪ್ರವಚನ ಮಾಡಿದ್ರಿ. ಶ್ರುತಿ ಸಿದ್ಧವಾದ ವಿಷಯಗಳನ್ನ, ವಿಚಾರಣೀಯವಾದ ವಿಷಯಗಳನ್ನೆಲ್ಲ ಹೇಳಿದವರು ನೀವು. ನಮ್ಮ ಉಪಾಧ್ಯಾಯರದನ್ನೆಲ್ಲ ನನಗೆ ಹೇಳಲಿಲ್ಲ. ಹಾಗಾಗಿ ನಿಮ್ಮ ಹತ್ರನೇ ಕೇಳ್ತೇನೆ ಅಂತಾನೆ. ಅತಃ ತ್ವಾಂ ಪೃಚ್ಛಾಮಿ ಅಂತ ಇಟ್ಕೊಳ್ಬೇಕು. ಇನ್ನೊಂದು ಕಾರಣ, ಅಥವಾ ಅತೀಂದ್ರಿಯ, ಐಂದ್ರಿಯಕವಾದ ವಿಷಯಗಳನ್ನ ಬೇಕಾದ್ರೆ ನಮ್ಮ ಉಪಾಧ್ಯಾಯರು ಹೇಳ್ತಿದ್ರೋ ಏನೋ. ಇದು ಅತೀಂದ್ರಿಯವಾದದ್ದು, ಆದ್ರಿಂದ ನೀವೇ ಹೇಳಬೇಕಿದನ್ನ. ಅಂದ್ರೆ ನಿಮಗೆ ಇಂದ್ರಿಯ ಗೋಚರವಲ್ಲದದು ಕೂಡ ಕಾಣಿಸ್ತದೆ ಅಂತ ಅನ್ನೋದು ಇದರಿಂದ ಗೊತ್ತಾಗ್ತದೆ. ಇಂದ್ರಿಯ ಗೋಚರವಲ್ಲದೆ ಇಂತಹ ಅತೀಂದ್ರಿಯವಾದ ವಿಷಯಗಳನ್ನು ತಾವು ತಿಳ್ಕೊಂಡಿದ್ದೀರಿ. ಆದ್ರಿಂದ ನಿಮ್ಮ ಹತ್ರನೇ ಕೇಳ್ತೇನೆ ನಾನು, ನೀವೇ ಹೇಳಬೇಕು, ಈ ಸಂಶಯವನ್ನು ನೀವೇ ಪರಿಹಾರ ಮಾಡಬೇಕು ಅಂತಾನೆ. ಸಂಶಯೋತ್ರ ನಮೇ ವಿಪ್ರ ಸಂಛಿನ್ನಸ್ತತ್ಕೃತೆ ಮಹಾನ್ ಋಷಯೋಪಿ ಹಿ ಮುಹ್ಯಂತಿ ಯತ್ರ ನೇಂದ್ರಿಯ ವೃತ್ತಯಃ. ಏನದು ಸಂದೇಹ? ಕರ್ಮಣ್ಯಾರಭತೆ ಯೇನ ಉಮಾನಿಹ ವಿಹಾಯತಂ ಅಮುತ್ರಾನ್ಯೇನ ದೇಹೇನ ಜುಷ್ಟಾನಿ ಸಯದಶ್ನುತೆ.
ಬಹಳ ದೊಡ್ಡ ಸಂಶಯ. ಜ್ಞಾನಿಗಳು ಕೂಡ ಈ ವಿಷಯದಲ್ಲಿ ಮೋಹಕ್ಕೆ ಒಳಗಾಗ್ತಕ್ಕಂತಹ ಸಂದೇಹ. ಏನದು ಕೇಳ್ತಾ ಇದ್ದಾನೆ ಅಂದ್ರೆ, ಪ್ರಾಚೀನ ಬರ್ಹಿ ರಾಜ ಕೇಳ್ತಾನೆ, ಮನುಷ್ಯ ಯಾವ ಶರೀರವನ್ನ ಗ್ರಹಣ ಮಾಡಿದಾಗ ಏನು ಕರ್ಮ ಮಾಡ್ತಾನೋ ಆ ಶರೀರವನ್ನ ಇಲ್ಲೇ ಬಿಟ್ಟು ಹೋಗ್ತಾನೆ. ಈಗ ನಾವು ಸಾಧನೆಯನ್ನ ಮಾಡಲಿಕ್ಕೆ ಈ ಶರೀರವನ್ನು ಬಳಸ್ತೇವೆ ಅಂತ ಇಟ್ಕೊಳ್ಳೋಣ. ಈ ಶರೀರದಿಂದಲೇ ನಾವೇನು ಪರಲೋಕಕ್ಕೆ ಹೋಗೋದಿಲ್ಲ. ಈ ಶರೀರವನ್ನ ಇಲ್ಲೇ ಬಿಟ್ಟು ಹೋಗಬೇಕು. ಆದರೆ ಸಾಧನೆ ಮಾಡಿದ ಶರೀರ ಇದು. ಶರೀರ ಕರ್ಮವನ್ನ ಮಾಡಬೇಕಾಗಿದ್ರೆ ಈ ಶರೀರವೇ ಬೇಕು ಜೀವ ಕರ್ಮ ಮಾಡಲಿಕ್ಕೆ. ಇಲ್ಲದೇ ಇದ್ರೆ ಕರ್ಮ ಮಾಡ್ಲಿಕ್ಕೆ ಆಗೋದಿಲ್ಲ. ಕರ್ಮವನ್ನ ಈ ಶರೀರದಿಂದಲೇ ಮಾಡಿರ್ತಾನೆ. ಯಾವ ಸ್ಥೂಲ ಶರೀರದಿಂದ ಕರ್ಮವನ್ನ ಮಾಡಿರ್ತಾನೋ ಆ ಸ್ಥೂಲ ಶರೀರವನ್ನ ಇಲ್ಲೇ ಬಿಟ್ಟು ಪರಲೋಕದಲ್ಲಿ ಬೇರೆ ಶರೀರದಲ್ಲಿ ಕರ್ಮ ಫಲಗಳನ್ನು ಮತ್ತೆ ಮತ್ತೆ ಅನುಭವಿಸ್ತಾನೆ. ಹೀಗೆ ನಾವು ಕೇಳ್ತೇವೆ. ಈ ಶರೀರವನ್ನ ಇಲ್ಲೇ ಬಿಟ್ಟು ಮತ್ತೊಂದು ಶರೀರ ಬರ್ತದೆ, ಮತ್ತೊಂದು ಶರೀರದಿಂದ ಪರಲೋಕಕ್ಕೆ ಹೋಗ್ತಾನೆ. ಅಲ್ಲಿ ನಾನಾ ರೀತಿಯಾದ ಸುಖ ದುಃಖ ಮೊದಲಾದವುಗಳನ್ನು ಅನುಭವಿಸ್ತಾನೆ ಅಂತ. ಕರ್ಮ ಮಾಡೋದು ಈ ಶರೀರದಲ್ಲಿ, ಆದರೆ ಆ ಕರ್ಮದ ಫಲವನ್ನು ಅನುಭವಿಸೋದು ಬೇರೆ ಮತ್ತೊಂದು ಶರೀರದಲ್ಲಿ. ಕರ್ಮಣ್ಯಾರಭತೆ ಯೇನ ಪುಮಾನಿಹ ವಿಹಾಯತಂ ಅಮುತ್ರಾನ್ಯೇನ ದೇಹೇನ ಜುಷ್ಟಾನಿ ಸ ಯದಶ್ನುತೆ ಇತಿ ವೇದವಿದಾಂ ವಾಚಃ ಶ್ರೂಯಂತೆ ತತ್ರ ತತ್ರಃ ಕರ್ಮ ಚಕ್ರಿಯತೆ ಪ್ರೋಕ್ತಂ ಪರೋಕ್ಷಂ ನ ಪ್ರಕಾಶತೆ. ಈ ಶರೀರವನ್ನ ಬಿಟ್ಟೇ ಹೋಗಬೇಕು. ಯಾವ ಶರೀರದಿಂದ ಕರ್ಮ ಮಾಡ್ತಾನೋ ಆ ಶರೀರವನ್ನ ಬಿಟ್ಟು ಪರಲೋಕದಲ್ಲಿ ಮತ್ತೊಂದು ಶರೀರದಲ್ಲಿ ಕರ್ಮಗಳನ್ನ ಮತ್ತೆ ಮತ್ತೆ ಅನುಭವಿಸ್ತಾನೆ ಅಂತ ವೇದಗಳಲ್ಲಿ ಹೇಳಿದೆ. ವೇದಜ್ಞರ ಮಾತುಗಳು ಈ ರೀತಿ ಕಂಡು ಬರ್ತಾ ಇದ್ದಾವೆ. ಇದು ಹೇಗೆ ಕೂಡ್ತದೆ ಅಂತ ನನ್ನ ಪ್ರಶ್ನೆ. ಕರ್ಮ ಮಾಡೋದು ದೇಹವೇ ಬೇರೆ, ಅನುಭವಿಸೋ ದೇಹವೇ ಬೇರೆ. ಯಾವ ಶರೀರದಿಂದ ನಾವು ಕರ್ಮ ಮಾಡಿರ್ತೇವೋ ಆ ಕರ್ಮದ ಫಲವನ್ನ ಅದೇ ಶರೀರದಿಂದಲೇ ಅನುಭವಿಸ್ಬೇಕಲ್ವಾ. ಈ ಶರೀರ ಇಲ್ಲೇ ಉಳಿದು ಬಿಡುತ್ತದೆ, ಮತ್ತೊಂದು ಶರೀರದಲ್ಲಿ ಕರ್ಮ ಫಲ ಅನುಭವಿಸ್ತಾನೆ. ಇದು ಎಲ್ಲ ವೇದಗಳಲ್ಲಿ ಮತ್ತು ವೇದಜ್ಞರಾದ ಜ್ಞಾನಿಗಳು ಹೇಳುವ ಮಾತಿದು. ಅಲ್ಲಲ್ಲಿ ಕಂಡು ಬರ್ತಾ ಇದೆ ಈ ತರ ಮಾತುಗಳು. ತತ್ರ ತತ್ರ ಶ್ರೂಯಂತೆ. ಹೀಗೆ ನಾವೆಲ್ಲ ಕಡೆ ಕೇಳ್ತಾ ಇದ್ದೇವೆ. ಎಲ್ಲ ಪುರಾಣಗಳಲ್ಲಿ ವೇದಜ್ಞರ ಮಾತುಗಳೆಲ್ಲ ಹೀಗೆ ಇದೆ. ಈ ಶರೀರದಿಂದ ಅನುಭವಿಸೋದಲ್ಲ. ಸ್ವರ್ಗ ನರಕ ಎಲ್ಲ ಈ ಶರೀರ ಅಲ್ಲ ಅದು. ಇದು ಹೇಗೆ ಕೂಡ್ತದೆ ಅಂತ ನನ್ನ ಪ್ರಶ್ನೆ. ಮತ್ತೆ ವೇದದಲ್ಲಿ ಹೇಳಲ್ಪಟ್ಟಂತಹ ಕರ್ಮ ಅದನ್ನ ಜನ ಆಚರಣೆ ಮಾಡ್ತಾರೆ. ವೇದದಲ್ಲಿ ಇಂತಿಂಥ ಕರ್ಮಗಳನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಆ ವೇದೋಕ್ತವಾದ ಕರ್ಮ ಜನರು ಆಚರಣೆ ಮಾಡ್ತಾರೆ. ಆದರೆ ಮರುಕ್ಷಣದಲ್ಲೇ ಅದು ಅದೃಶ್ಯ ಆಗಿ ಬಿಡ್ತದೆ. ಆ ಕರ್ಮ ಇರೋದೇ ಇಲ್ಲ. ಕರ್ಮ ಅಂತನ್ನೋದು ಮರುಕ್ಷಣದಲ್ಲೇ ನಾಶವಾಗ್ತದೆ. ಕರ್ಮಚ ಕ್ರಿಯತೆ ಪರೋಕ್ಷಂ ನ ಪ್ರಕಾಶತೆ. ಈಗ ನಾವು ಕರ್ಮ ಮಾಡಿದ್ವಿ, ಬಹಳ ಕಷ್ಟಪಟ್ಟು ಜಪ ಪೂಜೆ ಏನೋ ಸಾಧನೆ ಕರ್ಮ ಮೊದಲಾದವುಗಳನ್ನೆಲ್ಲ ಮಾಡಿದ್ವಿ. ಮರುಕ್ಷಣದಲ್ಲೇ ಆ ಕರ್ಮ ನಾಶ ಆಗೋಯ್ತು. ಇವಾಗಿಲ್ಲ. ನಿನ್ನೆ ಎಷ್ಟು ಕಷ್ಟಪಟ್ಟು ಮಾಡಿದ್ವಿ. ಸಾಧಾರಣ ಬಹಳ ಕಷ್ಟಪಟ್ಟು ಕರ್ಮಗಳನ್ನು ಮಾಡ್ತೇವೆ. ಏಕಾದಶಿ ಉಪವಾಸ, ಯಜ್ಞ ಯಾಗಗಳು, ದಾನ ಮೊದಲಾದ ಕರ್ಮಗಳನ್ನೆಲ್ಲ ನಾವು ಕಷ್ಟಪಟ್ಟು ಮಾಡ್ತೇವೆ. ವೇದೋಕ್ತವಾದಂತಹ ಕರ್ಮಗಳನ್ನ ಮಾಡ್ತಾರೆ ಜೀವಿಗಳು. ಆದರೆ ಮರುಕ್ಷಣದಲ್ಲಿ ಆ ಕರ್ಮ ಕಾಣಿಸೋದೇ ಇಲ್ಲ, ನಾಶ ಆಗ್ಬಿಟ್ಟಿರ್ತದೆ. ಈಗಿಲ್ಲ, ನಮ್ಮ ಹತ್ರ ಕರ್ಮ ಇಲ್ಲ. ಈಗ ನೋಡಿದ್ರೆ ನಾವು ಏನು ಮಾಡ್ತಾ ಇಲ್ಲ. ಆವಾಗ ಮಾಡಿದ್ವಿ, ಕಷ್ಟಪಟ್ಟೆಲ್ಲ ಮಾಡಿದ್ವಿ. ಈಗಿಲ್ಲ. ಆ ಕರ್ಮ ಅಂತನ್ನೋದು ಈ ತರ
ತಕ್ಷಣದಲ್ಲೇ ನಾಶವಾಗ್ತಕ್ಕಂಥದ್ದು. ಹೀಗಿರುವಾಗ ಆ ಕರ್ಮ ನಮಗೆ ಫಲ ಹೇಗೆ ಕೊಡ್ತದೆ? ಕರ್ಮ ಫಲ ಕೊಡ್ಬೇಕಲ್ಲ. ಫಲ ಅನುಭವಿಸುವಾಗ ಆ ಕರ್ಮ ಇಲ್ಲೇ ಇಲ್ಲ ನಮ್ಮ ಹತ್ರ. ಕರ್ಮ ನಾಶ ಆಗಿ ಹೋಗಿದೆ. ಕರ್ಮ ಮಾಡುವಾಗ ಅದರ ಫಲ ನಮಗೆ ಸಿಗೋದಿಲ್ಲ. ಕರ್ಮ ಮಾಡುವಾಗ ಕಷ್ಟಪಟ್ಟು ಮಾಡ್ತಾ ಇರ್ತೇವೆ. ಆ ಕರ್ಮ ನಮಗೆ ಕಷ್ಟವನ್ನು ಕೊಡ್ತಾ ಇರ್ತದೆ. ಬಹಳ ಕಷ್ಟದಿಂದ ಕರ್ಮ ಮಾಡ್ತೇವೆ. ಕರ್ಮ ಮಾಡುವಾಗ ನಮಗೆ ಅದರ ಫಲ ಸಿಗ್ತಾ ಇಲ್ಲ. ಕರ್ಮ ಅಂತನ್ನೋದು ತಕ್ಷಣದಲ್ಲೇ ನಾಶ ಆಗಿ ಹೋಗ್ತದೆ. ನೀವು ಹೇಳ್ತೀರಿ ಯಾವಾಗೋ ಫಲ ಕೊಡುತ್ತೆ ಅಂತ. ಫಲ ಕೊಡುವಾಗ ಕರ್ಮವೇ ಇರೋದಿಲ್ಲ. ಕರ್ಮ ನಾಶ ಆಗೋಗಿದೆ. ಮರುಕ್ಷಣದಲ್ಲಿ ನಾಶವಾಗುವ ಕರ್ಮ ಯಾವಾಗೋ ಫಲ ಕೊಡೋದು ಹೇಗೆ? ಇದು ಎರಡು ಪ್ರಶ್ನೆ. ಒಂದು ಯಾವ ಶರೀರದಿಂದ ಕರ್ಮ ಮಾಡ್ತಾನೋ ಆ ಶರೀರ ಇಲ್ಲೇ ಇರ್ತದೆ. ಆ ಕರ್ಮ ಆ ಫಲ ಅನುಭವಿಸೋದು ಇನ್ಯಾವುದೋ ಶರೀರ. ಇದು ಹೇಗೆ? ಮತ್ತು ಕರ್ಮ ಮಾಡುವಾಗ ಇದ್ದ ಕರ್ಮ ಮರುಕ್ಷಣದಲ್ಲಿ ನಾಶ ಆಗಿಬಿಟ್ಟಿರ್ತದೆ. ಮುಂದಿನ ಕ್ಷಣದಲ್ಲಿ ಆ ಕರ್ಮ ಇರೋದಿಲ್ಲ. ಇಲ್ಲದೇ ಇರೋ ಕರ್ಮ ಫಲ ಹೇಗೆ ಕೊಡ್ತದೆ? ಕರ್ಮ ಅಂತನ್ನೋದು ಫಲ ಕೊಡ್ತದೆ ಅಂದ ಮೇಲೆ ಅದು ಇರ್ಬೇಕಲ್ವಾ? ಕರ್ಮ ಇರೋದೇ ಇಲ್ಲ. ಅದು ಕರ್ಮ. ನಾವು ಕಷ್ಟಪಟ್ಟು ನಿನ್ನೆ ಏಕಾದಶಿ ಉಪವಾಸ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಆ ಕರ್ಮ ಇವತ್ತಿದೆಯಾ? ಏಕಾದಶಿ ಇಲ್ಲ. ಇವತ್ತು ಏಕಾದಶಿ ಕರ್ಮ ಮುಗಿದು ಹೋಯ್ತು. ಕಷ್ಟಪಟ್ಟು ಮಾಡಿದ್ದಷ್ಟೇ ಬಂತು. ಫಲ ಕೊಡೋ ಟೈಮಲ್ಲಿ ಆ ಕರ್ಮ ಇಲ್ವೇ ಇಲ್ಲ, ನಾಶ ಆಗೋಗಿದೆ ಕರ್ಮ. ಅದು ಕರ್ಮ ಅಂತನ್ನೋದು ಪರೋಕ್ಷಂನ ಪ್ರಕಾಶತೆ, ಮತ್ತೆ ಮರುಕ್ಷಣದಲ್ಲಿ ಕಾಣಿಸೋದಿಲ್ಲ. ಅದು ಕರ್ಮ ನಾಶ ಆಗ್ಬಿಡ್ತದೆ. ಹೀಗಿರುವಾಗ ಆ ಕರ್ಮ ನಮಗೆ ಫಲ ಕೊಡೋದು ಹೇಗೆ? ಫಲ ಕೊಡುವಾಗ ಆ ಕರ್ಮ ಇಲ್ಲ. ಮತ್ತು ಯಾವ ಶರೀರದಿಂದ ನಾವು ಕರ್ಮವನ್ನ ಮಾಡಿದೀವೋ ಆ ಶರೀರವೇ ಇಲ್ಲ. ಇನ್ಯಾವುದೋ ಶರೀರದಲ್ಲಿ ಫಲ. ಇದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲ, ಕರ್ಮ ಮಾಡಿದಾಗ ಕರ್ಮ ಮಾಡೋನು ಜೀವ, ಮಾಡೋದು ಈ ಶರೀರದಲ್ಲಿ. ಹೌದು. ಕರ್ಮದಿಂದ ಉಂಟಾಗುವ ಪುಣ್ಯ ಪಾಪ ಎಲ್ಲ ಇರೋದೆಲ್ಲಿ? ಈ ಶರೀರದಲ್ಲಿ. ಈ ಕರ್ಮದಿಂದ ಉಂಟಾಗುವ ಪುಣ್ಯ ಪಾಪಗಳು ಈ ಶರೀರದಲ್ಲಿ ಇದೆ ಅಂದ ಮೇಲೆ ಆ ಶರೀರ ನಾಶವಾದ ಮೇಲೆ ಆ ಪುಣ್ಯ ಪಾಪಗಳು ನಾಶ ಆಗಬೇಕು. ಈಗ ಪಾಪ ಎಲ್ಲಿದೆ? ನಾವು ಪಾಪ ಪುರುಷನನ್ನು ವಿಸರ್ಜನೆ ಮಾಡ್ತೇವಲ್ಲ. ನಾವು ಪ್ರತಿ ದಿವಸ ಜಪ ಮಾಡುವಾಗ ನಮ್ಮ ಎಡಗಡೆ ಹೊಟ್ಟೆಯಲ್ಲಿ ಪಾಪ ಪುರುಷ ಇದ್ದಾನೆ ಅಂತ, ಕುಕ್ಷೌ ಪಾಪಂ ವಿಚಿಂತಯೇತ್ ಅಂತ ಆ ಪಾಪನನ್ನ, ಹೊಟ್ಟೆ ಒಳಗಿರುವ ಪಾಪನನ್ನ ಹೊಕ್ಕಳಿಗೆ ತಗೊಂಡು ಬಂದು ಅಲ್ಲಿಂದ ಮೇಲೆ ತಗೊಂಡು ಬಂದು ಅವನನ್ನ ಸುಟ್ಟು ಬೂದಿ ಮಾಡಿ ಮೂಗಿನ ಇಂದ ಅವನನ್ನು ಎಸೆದು ಇದೆಲ್ಲ ಮಾಡ್ತೇವೆ. ಹಾಗಾದ್ರೆ ಇರೋದೆಲ್ಲಿ? ಶರೀರದಲ್ಲೇ ತಾನೇ ಪಾಪ. ಪಾಪ ಶರೀರದಲ್ಲೇ ಇದೆ ಅಂದಮೇಲೆ ಪುಣ್ಯವೂ ಶರೀರದಲ್ಲೇ ಇದೆ. ಈ ಶರೀರದಲ್ಲಿರುವ ಆ ಪಾಪನನ್ನ ಹೊರಗೆ ಹಾಕಿ ಪುಣ್ಯ ಮಾಡ್ತೇವೆ ಅಂದ್ರೆ ಶರೀರದಲ್ಲಿ ಪುಣ್ಯ ಬಂತು. ಹಾಗಾದ್ರೆ ಶರೀರದಲ್ಲೇ ಪುಣ್ಯ ಪಾಪಗಳು ಇರೋದು. ಈ ಶರೀರ ನಾಶ ಆಯ್ತು ಅಂದ್ರೆ ಪುಣ್ಯ ಪಾಪಗಳು ನಾಶ ಆಗತ್ತೆ. ಅಲ್ಲ, ಮತ್ತೊಂದು ಶರೀರ ಬರುತ್ತೆ ಜೀವನಿಗೆ. ಈ ಶರೀರ ನಾಶ ಆದರೂ ಕೂಡ ಮತ್ತೊಂದು ಶರೀರ ಬರುತ್ತೆ ಅಂದ್ರೆ ಹೌದು. ಆದ್ರೆ ಆ ಶರೀರದಲ್ಲಿ ಪುಣ್ಯ ಪಾಪಗಳು ಇಲ್ವಲ್ಲ. ಪುಣ್ಯ ಪಾಪಗಳು ಇರೋದು ಈ ಶರೀರದಲ್ಲಿ, ಕರ್ಮ ಮಾಡಿದ್ದು ಈ ಶರೀರದಲ್ಲಿ. ಈ ಶರೀರದಲ್ಲೇ ಅವನಿಗೆ ಪುಣ್ಯ ಪಾಪಗಳು ಇರೋದು. ಫಲ ಅನುಭವಿಸೋದು ಮಾತ್ರ ಇನ್ನೊಂದು ಶರೀರದಲ್ಲಿ. ಆ ಶರೀರದಲ್ಲಿ ಪುಣ್ಯ ಪಾಪಗಳೇ ಇಲ್ಲ. ಫಲಾನುಭವ ಹೇಗೆ ಅಂತ ಇದು ಅವನ ಪ್ರಶ್ನೆಯ ಉದ್ದೇಶ, ಅಭಿಪ್ರಾಯ. ಕರ್ಮ ಅನ್ನೋದು ಆಚರಣೆ ಮಾಡಿದ ಮರುಕ್ಷಣದಲ್ಲೇ ನಾಶ ಆಗಿಬಿಡ್ತದೆ. ಪರಲೋಕದಲ್ಲಿ ಈ ಕರ್ಮ ಇರೋದಿಲ್ಲ. ನಾವು ಮಾಡಿದ್ದು ಕರ್ಮ ಇಲ್ಲಿದೆ. ಯಜ್ಞ, ಯಾಗ, ವ್ರತ, ನೇಮ ಎಲ್ಲ ಮಾಡಿದ್ದು ಈ ಲೋಕದಲ್ಲಿ. ಈ ಲೋಕದಲ್ಲಿ ಮಾಡಿದ ಈ ಕರ್ಮ
ಮರುಕ್ಷಣದಲ್ಲೇ ನಾಶ ಆಗಿಬಿಟ್ಟಿದೆ. ಆದ್ರಿಂದ ಪರಲೋಕಕ್ಕೆ ನಾವು ಹೋದಾಗ ಈ ಕರ್ಮವೇ ಅಲ್ಲಿಲ್ಲ. ಇಲ್ಲದೆ ಇರೋ ಕರ್ಮ ಫಲವನ್ನು ಕೊಡೋದು ಹೇಗೆ ಅಂತ ಈ ರೀತಿ ಈ 2 ಪ್ರಶ್ನೆಗಳು ಆ ರಾಜನಿಗೆ ಉಳ್ಕೊಂಡಿದೆ. ಇದರ ಬಗ್ಗೆ ನನಗೆ ಹೇಳ್ರಿ ಅಂತ ಕೇಳ್ತಾ ಇದ್ದಾನೆ. ಕರ್ಮಣ್ಯಾರಭತೆ ಯೇನ ಪುಮಾನಿ ಹವಿಹಾಯತಂ ಅಮುತ್ರಾನ್ಯೇನ ದೇಹೇನ ಜುಷ್ಟಾನಿ ಸ ಯದಶ್ನುತೆ ಇತಿ ವೇದವಿದಾಂ ವಾಚಃ ಶ್ರೂಯಂತೆ ತತ್ರ ತತ್ರಃ ಕರ್ಮ ಚಕ್ರಿಯತೆ ಪ್ರೋಕ್ತಂ ಪರೋಕ್ಷಂ ನ ಪ್ರಕಾಶತೆ. ಈ ರೀತಿ ಪ್ರಾಚೀನ ಬರಿಹಿ ಪ್ರಶ್ನೆ ಮಾಡಿದ್ದಕ್ಕೆ ನಾರದ ಮಹರ್ಷಿಗಳು ಏನು ಉತ್ತರ ಕೊಟ್ಟರು ಅನ್ನೋದನ್ನ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಸರ್, ನಾರಾಯಣನ್ ಹ್ಮ್ ಈ ಪಾಪ ಪುರುಷ ಹೇಳಿರ್ಲ, ಪುಣ್ಯ ಪುರುಷ ಪಾಪ ಪುರುಷ. ಈ ಪಾಪ ಪುರುಷ ಒಂದು ನಾವು ವಿಸರ್ಜನೆ ಮಾಡೋದು ಸಂಧ್ಯಾವನದಲ್ಲಿ ಮಾಡ್ತೇವೆ ನಾವು. ಹ್ಮ್ ಇದರಲ್ಲಿ ದೇವ್ರ ಪೂಜೆ ತಗೊಂಡ್ರೆ 2 ಮಾಡ್ತೇವೆ, ಪಾಪ ಪುರುಷವೂ ಮಾಡ್ತೇವೆ, ಪುಣ್ಯ ಪುರುಷ ಧ್ಯಾನವೂ ಮಾಡ್ತೇವೆ ನಾವು. ಸೊ ಪುಣ್ಯ ಪುರುಷ ಧ್ಯಾನ ಬಂದು ದೇವ್ರ ಪೂಜೆ ಮುಟ್ಟ ಮಾಡ್ಬೇಕು. ಏನು ಹಾಗೇನಿಲ್ಲ, ಎಲ್ಲಾ ಕರ್ಮಗಳಿಗೂ ಅದು ಇದ್ದದ್ದೇ. ಹ್ಮ್ ಇದು ಪಾಪ ಪುರುಷ ವಿಸರ್ಜನೆ ಬರೀ ಸಂಧ್ಯಾವಂದನೆಗೆ ಮಾತ್ರ ಅಲ್ಲ, ಎಲ್ಲಾ ಕರ್ಮಗಳಿಗೂ ಪಾಪ ಪುರುಷ ವಿಸರ್ಜನೆ ಮಾಡಬೇಕು, ಪುಣ್ಯ ಪುರುಷನ ಚಿಂತನೆ ಮಾಡಬೇಕು. ಓಕೆ. ಎಲ್ಲಾ ಕರ್ಮಕ್ಕೂ ಹೌದು. ಆದ್ರೆ ಬುಕ್ಲೆಲ್ಲ ಕೊಡಲವೇ ಇಲ್ಲ. ದೇವ್ರ ಬುಕ್ ಇದು ದೇವ್ರ ಪೂಜೆ ಮಾಡೋದ್ರ ಮತ್ತು ಪುಣ್ಯ ಪುರುಷ ಧ್ಯಾನ ಮಾಡ್ಬೇಕು, ಅದು ಬಲದ ಸೈಡ್ ಮಾಡ್ಬೇಕು, ಇದು 2 ಸೈಡ್ ಮಾಡ್ಬೇಕು ಕೊಟ್ಟಿದ್ದಾರೆ. ಸೊ ಆತರ ಹಾಗೇನಿಲ್ಲ, ಮಾಡ್ಬೇಕು. ಎಲ್ಲಾ ಕರ್ಮಗಳಿಗೂ ಸೇಮ್ ಅದು. ನಮಸ್ಕಾರ ಗುರುಗಳೇ. ಈ ತರ ಪ್ರಶ್ನೆ ಮಾಡಾಕ ಬಂದು ನಮ್ಮ ಹೆಸರು ಕೇಳ್ತಾರೆ. ಕರ್ಮ ಮಾಡೋದೇಗ ಬೇರೆ, ಫಲ ಅನುಭವಿಸೋದೇಗ ಬೇರೆ, ರೈಟ್? ಕರ್ಮ ನಾಶ ಆಗುತ್ತೆ, ಕರ್ಮ ಫಲ ಬಂದು ಇನ್ನೊಂದು ದೇಹ ಸಿಕ್ಕತ್ತೆ ಎಂಬುದು ನಾಸ್ತಿಕವಾದಕ್ಕೋಸ್ಕರ ಇಲ್ಲಿ ಕೇಳ್ತಾರೆ. ನಾಸ್ತಿಕವಾದ ಅಲ್ಲ, ಪ್ರಶ್ನೆ, ಸಂದೇಹ. ಓಕೆ. ನಾಸ್ತಿಕವಾದ ಅಲ್ಲ ಇದು, ಅವನಿಗೆ ಬಂದ ಸಂದೇಹ. ಇದು ಸ್ವಲ್ಪ ಡೀಪ್ ಆಗಿ ವಿಚಾರ ಮಾಡಿ ತಿಳ್ಕೊಳ್ತಕ್ಕಂತಹ ಅಂಶ ಇದೆ ಇದರಲ್ಲಿ. ಹಾಗಾಗಿ ಪ್ರಶ್ನೆ ಮಾಡಿ ಉತ್ತರ ಮಾಡ್ಕೊಳ್ತಾನೆ ಅಷ್ಟೇ. ಓಕೆ. ನಾಸ್ತಿಕ್ಯವಾದ ಅಲ್ಲ ಅವನಿಗೆ, ಇದು ಅಲ್ಲ, ಇದು ಭಂಡವಾದ ಮಾಡ್ತಾ ಇಲ್ಲ. ಅವನು ಸಂದೇಹದಿಂದ ಕೇಳ್ತಾ ಇದ್ದಾನೆ. ಅವನಿಗೆ ಗುರುಗಳ ಮೇಲೆ ಭಕ್ತಿ ಇದೆ, ಭಕ್ತಿಯಿಂದ ನನ್ನ ಸಂದೇಹ ಪರಿಹಾರ ಮಾಡ್ರಿ ಅಂತ ಕೇಳ್ತಾ ಇದ್ದಾನೆ. ನಾಸ್ತಿಕ್ಯವಾದ ಆದ್ರೆ ಹಾಗಲ್ಲ. ಓಕೆ. ಇದು ಗುರು ಶಿಷ್ಯರಲ್ಲಿ ನಡೀತಕ್ಕಂತಹ ಇದು ಚರ್ಚೆ. ಇದು ಈ ಚಿತ್ತಂ ಚಿತ್ತಿ, ರೈಟ್? ಎರಡಕ್ಕೂ ವ್ಯತ್ಯಾಸ ಇದೆ, ರೈಟ್? ಚಿತ್ತಿ ಅಂದ್ರೆ ಒಂದು ಬುದ್ಧಿ, ಚಿತ್ತ ಅಂದ್ರೆ ಮನಸ್ಸು, ರೈಟ್? ಚಿತ್ತನ ಬಂದು ಹೃದಯ ದೇವಲ್ಲಿಡು, ರೈಟ್? ಚಿತ್ತಿ, ರೈಟ್? ಸೊ ಎರಡಕ್ಕೂ ಏನ್ ವ್ಯತ್ಯಾಸ ಬರ್ತದೆ? ನಂಗೆ ಸರಿಯಾ ಅರ್ಥ ಆಯ್ತು, ನಂಗೆ ಅರ್ಥ ಆಗಲ್ಲ. ಈಗ ಒಂದು ಎಕ್ಸಾಂಪಲ್ ಕೊಡಕ್ ಬೇರೆ. ಈಗ ನಾವು ಬಂದು ದೇವರಲ್ಲಿ ಮನಸ್ಸಿಡು ಅಂತೇವೆ, ನಾವು ದೇವರನ್ನ ಬುದ್ಧಿಲಿ ಇಡುವ ಬಗ್ಗೆ ಏನ್ ವ್ಯತ್ಯಾಸ ಬರ್ತದೆ? ಮನಸ್ಸಿನ ವಿಕಾರಗಳಿವೆಲ್ಲ. ಮನಸ್ಸಿನಲ್ಲೇ 5 ವಿಧ ಇದೆ ಅಲ್ವಾ? ಅದರಲ್ಲಿ ಚಿತ್ತಿ ಅಂದ್ರೆ ಬುದ್ಧಿ ಅಂತ ಅರ್ಥ, ಚಿತ್ತ ಅಂದ್ರೆ ಸ್ಮೃತಿಗೆ ಕಾರಣವಾದಂತಹ ಮನಸ್ಸು ಅಂತ ಅರ್ಥ. ಚಿತ್ತ ಏನು ಮಾಡ್ತದೆ? ಸ್ಮರಣೆಯನ್ನ ತಂದು ಕೊಡ್ತದೆ. ಸ್ಮರಣೆಯನ್ನ ತಂದು ಕೊಡುವಂಥದ್ದು ಯಾವುದೋ ಅದು ಮನಸ್ಸು, ಅದನ್ನ ಚಿತ್ತ ಅಂತ ಕರೀತಾರೆ. ಚಿತ್ತಿ